ಸ್ತೋತ್ರ ಸ್ವಾಮಿ ಸ್ತೋತ್ರ. ಮೊನ್ನೆ ಹೋದ ಬುಧವಾರ ನಮ್ಗೆ ಜಗ್ಗಿ ಹುಷಾರಿರಲಿಲ್ಲ. ಬುಧವಾರ ನಮ್ಮ ಅತ್ತೆ ನಾನು ಇಬ್ಬರು ಸೇರ್ಕೊಂಡು ಇದಕ್ಕೆ ಶಾಪುರ ಕಡೆ ಹೋಗಿದ್ದೆವು. ಹೋದರೆ ನಮ್ಮ ಅತ್ತೆ ನಾನು ಇಬ್ಬರು ಬಂದೆವು. ಬಂದ ಮ್ಯಾಗ ಸಾಯಂಕಾಲ ಊಟ ಗೀಟ ಮಾಡಿ ಮಲ್ಕೊಂಡೆವು. ಮಲ್ಕೊಂಡ ಟೈಮಿಗೆ ನೀರು ಕುಡಿಬೇಕಂತ ನೀರು ಕುಡಿಯೋಕೆ ಹೋಗಿನಿ. ಬಾಯಾಗ ಸ್ವಲ್ಪ ರಕ್ತ ಬಂದಾಗ ಮತ್ತು ಉಜ್ಜಿ ಬಾಯಿ ತೊಳೆದು ಇದು ಮಾಡ್ಬೇಕನ್ನಷ್ಟೇ ಮತ್ತು ಅದೇ ಥರನೇ ಬರ್ತಾಯಿತ್ತು. ಇನ್ನೇನು ಮಾಡೋದಂತ ಭಯ ಬಿದ್ದು ನಮ್ಮ ಅತ್ತೆ ಬೆಲಿಗೆ ಹೋದೆ. ನಮ್ಮ ಅತ್ತೆ ಏನಂದಳು, ಅದೇನು ಆಗಲ್ಲ ಬಿಡಮ್ಮ ಅಂತೀಯ ಭಯ ಮಾಡ್ತೀಯ ನನ್ನ ಏನಂದೆ, ಯಾಕೆ ಹಿಂಗೆ ಆಗಕತ್ತದಂತಂದು ನಮ್ಮ ಮಾಮ ಇಲ್ಲಿ ಕಟ್ಟಿ ಮಕ್ಕಂಡೇನು ಬಂದು ಅವ್ರಿಗೆ ಹೇಳ್ಬೇಕನ್ನಷ್ಟಿಗೆ ನಮ್ಮ ಅತ್ತೇನಂದ, ಅದೇನಾಗ್ತದೆ ಬಿಡು ನಿನಗೆ, ಸುಮ್ಮನೆ ಅದು ಬಿಸಿಲಿಗೆ ಹೋಗಿ ಬಂದೀವಿ ಆಗ್ಯದಂತಂದು. ಹಂಗಪ್ಪ ನಾ ಏನು ಮಾಡಿದ್ದೆ ನಡಿ ಅಂತೇಳಿ ಮಕ್ಕಂಡೆವು. ಎಲ್ಲರೂ ಹೋಗಿ ಮಕ್ಕೊಂಬಿಟ್ರು. ನಮ್ಮ ಮೈದನವ್ರು ಎಲ್ಲರೂ ಮ್ಯಾಲೆ ಮಕ್ಕೊಂಬಿಟ್ರು. ನಾನು ಹಾಸಿಗೆ ಹಾಕೊಂಡು ಮಲಗ್ತಾಯಿದ್ದೆ. ಮಲಗಷ್ಟಿಗೆ ಇತ್ತು ನಮ್ಮನೆತ್ತೆ ಅನ್ನೋದು, ಅದೇನು ಮಾಡ್ತಂತ ನೀ ಅಂಜಲತ್ತಿದ್ದಿ, ಸುಮ್ಮನೆ ಮಕ್ಕ ಏನಾಗಲ್ಲ, ನಾಳೆಗೆ ದವಾಖಾನೆಗೆ ಹೋದ್ರೆ ಇತ್ತು ಅಂದ್ರೂ ಕೇಳಿಲ್ಲ. ರಾತ್ರಿ 1 ಗಂಟೆ ತನಕ ಅದರಲ್ಲೇ ಇತ್ತು. ಮತ್ತು ಬಾಯಿ ತೊಳ್ಕೊಂಡು ಮತ್ತು ನೀರು ಕುಡ್ದು ಮಲ್ಕೊಂಡ್ರೆ ಅದೇ ಥರ ಆಯಿತು 1-2 ಸಲ. ಆಗೋಣ ಮತ್ತೇನಂದೆ, ಹಿಂಗೆ ಆಲತ್ತದೆ ಹೆಂಗೆ ಮಾಡ್ಬೇಕು ನಾನು ಅಂತಂದು ಎಬ್ಸಿರಿ ಎದ್ದೇಳೇ ಇಲ್ಲ. ಇನ್ನೇನು ಮಾಡೋದಂತ ರಾತ್ರಿ 1 ಗಂಟೆಗೆ ಎದ್ದು ಕುಂತ್ಕೊಂಡು ಪ್ರೇಯರ್ ಮಾಡಿ ಇದು ಮಾಡಿದ ಮೇಲೆ ಒಂದು 10 ನಿಮಿಷ ಅರ್ಧ ಗಂಟೆ ಬಿಟ್ಕೊಂಡ ಮ್ಯಾಗ ಯಾವಾಗ ನಿದ್ದೆ ಇರ್ತದೋ ಗೊತ್ತೇ ಇಲ್ಲ. ಮಲ್ಕೊಂಡ್ಬಿಟ್ಟು ಮತ್ತು ಬೆಳಗ್ಗೆ ಎದ್ದು ನೋಡ್ತೀನಿ ಚೆನ್ನಾಗೇ ಐತಿ. ನೋಡೋಣ ಮತ್ತೆ ಏನಾರ ಬೀಳ್ತದೇನೋ ಮತ್ತು ಅಲ್ಲಿ ಉಜ್ಜಿ ಬಾಯಿ ತೊಳೆದು ಮಕ್ಕದ ತೊಳ್ಕೊಂಡು ಬಾಯಾಗ ಕೊಳ್ಳಾಗಿ ಕಾರ್ತೀನಿ, ಏನೂ ಇಲ್ಲ. ಆದರೆ ದೇವ್ರ ನಮಗೆ ಸ್ತೋತ್ರ ಇದಕ್ಕೆ ನಾವು ನಡೆಸ್ಕೊಂಡು